ಬಾಬಾ ಸಾಬರ ಮಾರ್ಗದಿ ನಡೆದು ಬೌದ್ಧರಾಗುತ್ತೇವಾ, ಭಾರತ ಬೌದ್ಧ ಮಾಡುತ್ತೇವಾ. ಭಯ ಇಲ್ಲದ ಭೀತಿ ಇಲ್ಲದ ಧರ್ಮ ಸೇರುತ್ತೇವಾ, ಸುಲಿಗೆ ಶೋಷಣೆ ರಕ್ತಪಾತಗಳ ಧರ್ಮ ತೊರೆಯುತ್ತೇವಾ, ಹಿಂದೂ ಧರ್ಮ ತೊರೆಯುತ್ತೇವಾ. ಜಾತಿ ಇಲ್ಲದ ನ್ಯಾಯ ನೀತಿಯ ಧಮ್ಮ ಸೇರುತ್ತೇವಾ, ಪ್ರಜ್ಞಾಶೀಲ ಕರುಣೆ ಮೈತ್ರಿಯ ನಾಡ ಕಟ್ಟುತ್ತೇವಾ, ಪ್ರಬುದ್ಧ ನಾಡ ಕಟ್ಟುತ್ತೇವಾ. ನಡೆಯುತ್ತೇವ ನಾವು ನಡೆಯುತ್ತೇವ, ನಾವು ನಡೆದೆ ನಡೆಯುತ್ತೇವಾ. ಬಾಬಾ ಸಾಹೇಬರ ಮಾರ್ಗದಿ ನಡೆದು ಬೌದ್ಧರಾಗುತ್ತೇವಾ, ಭಾರತ ಬೌದ್ಧ ಮಾಡುತ್ತೇವಾ. ಶೋಷಕ ಶಕ್ತಿ ದಮನ ಮಾಡಲು ಶಪಥ ಮಾಡುತ್ತೇವಾ. ಹಾಡನ್ನ ಒಳ್ಳೆ ಅರ್ಥಗರ್ಭಿತವಾಗಿ ಹಾಡಿದರೆ ಮತ್ತು ಈ ಹಾಡು ಚಂದನ ಟಿವಿಯಲ್ಲಿ ಪ್ರಸಾರವಾಗಿದೆ. ಡಿ ಚಂದನ, ಆ ಡಿ ಚಂದನ ಅಂದರೆ ಇಡೀ ಪ್ರಪಂಚಕ್ಕೆ ಹೋಗ್ತದೆ. ಸೊ ಹೀಗಾಗಿ ಈ ವೇದಿಕೆ ಮುಖಾಂತರ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಬಂತೆ ಧಮ್ಮಜ್ಯೋತಿ ಅಮರಪಾಲಿ ಬುದ್ಧ ವಿಹಾರ ರಾಮಜಿನಗರ ಕಲಬುರಗಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೂಜ್ಯ ಬಂತೆ ಧಮ್ಮದೀಪ ದೇವಾನಂ ಪ್ರಿಯ ಬುದ್ಧ ವಿಹಾರ ಬೀದರ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಇನ್ನೋರ್ವ ಬೌದ್ಧ ಪ್ರಚಾರಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಆಗಿರುವಂತಹ ರಾಮ್ಜಿ ಲಿಂಬಾರೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂಥ ಆಂದೋಲನ ಸಮಿತಿಯಿಂದ ಇದನ್ನ ಒಂದು ಜಾಗೃತಿ ಸಭೆಯನ್ನಾಗಿ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲೂ ನಡೆಸಿದಂಗೆ ಇವತ್ತು ಕಲಬುರಗಿ ವಿಭಾಗ ಮಟ್ಟದ ಇದೇ ತಿಂಗಳು 25ನೇ ತಾರೀಕು ದೆಹಲಿಯ ಜಂತರ್ ಮಂತರಲ್ಲಿ ರಾಷ್ಟ್ರ ಮಟ್ಟದ ಒಂದು ಶಾಂತಿಯುತ ಧರಣಿ ಮತ್ತು ಸತ್ಯಾಗ್ರಹ ನಡೀತಾ ಇದೆ. ಅಖಿಲ ಭಾರತ ಬಿಕ್ಕು ಸಂಘ ಅದನ್ನು ಮುನ್ನಡೆಸ್ತಾ ಇದೆ. ಆಕಾಶ್ ಲಾಮಾ ಅವರು ಅದರ ನೇತೃತ್ವ ವಹಿಸ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದ ಕೂಡ ಪ್ರತಿನಿಧಿಗಳು ಭಾಗವಹಿಸಿ ಬಿಹಾರ ಸರ್ಕಾರ ಹೇಗೆ ಮೂಲ ಕಾರಣವೋ ಆ ಬಿಹಾರ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೇಂದ್ರ ಸರ್ಕಾರನೂ ಅಷ್ಟೇ ಭಾಳ ಮುಖ್ಯವಾಗಿರ್ತಕ್ಕಂಥ ಒತ್ತಡ ತರಬೇಕು ಅಂತೇಳಿ ಈ ಧರಣಿ ಸತ್ಯಾಗ್ರಹವನ್ನು 25ನೇ ತಾರೀಕು ದೆಹಲಿಯ ಜಂತರ್ ಮಂತರಲ್ಲಿ ಆಯೋಜನೆ ಮಾಡಿದೆ. ಇದನ್ನು ಆಕಾಶ್ ಲಾಮಾ ಅವರು ಇವತ್ತು ನಮ್ಮೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ, ನಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ. ಈ ಮಧ್ಯೆ ನನಗೆ ಬಹಳ ಸಂತೋಷ ತರ್ತಕ್ಕಂಥದ್ದು, ಕಲಬುರಗಿಯಲ್ಲಿ ಈ ಸಮಾವೇಶ ನಡೆಯುವಾಗ ದಲಿತ ಚಳವಳಿಯ ಆರಂಭ ಆದಾಗಿನಿಂದ ಯಾರ್ಯಾರು ಹಿರಿಯರಿದ್ದಾರೋ ಅಂಥ ಮುಖಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಅದಕ್ಕೆ ಈ ರಾಷ್ಟ್ರದಾದ್ಯಂತ ಆಕಾಶ್ ಲಾಮಾರವರ ನೇತೃತ್ವದಲ್ಲಿ ಆಂದೋಲನ ನಡೀತಾ ಇದೆ. ಸುಮಾರು
29 ದಿನಗಳ ಕಾಲ ಆಂದೋಲನ ಮುಂದುವರೆದಿದೆ. ಆದರೆ ಇವತ್ತು ಬುದ್ಧನ ಕಡೆಗೆ, ತಥಾಗತ ಗೌತಮ ಬುದ್ಧನ ಧರ್ಮದ ಕಡೆಗೆ, ಬಾಬಾ ಸಾಹೇಬರ ತತ್ವ ಸಿದ್ಧಾಂತದ ಕಡೆಗೆ ನಾವು ಮಖ ಮಾಡದೇ ಇರುವಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ ಅನ್ನೋ ಸಂದರ್ಭವನ್ನು ಈಗ ನಾವು ಯೋಚನೆ ಮಾಡಬೇಕಾಗಿದೆ. 4500 ವರ್ಷಗಳ ಸಂದರ್ಭದಲ್ಲಿ, ಅಂದರೆ 2500 ವರ್ಷಗಳ ಹಿಂದೆ ಈ ದೇಶವನ್ನು ಆಳ್ತಾ ಇದ್ದಂಥ ದೊರೆಗಳು ಇವತ್ತು ಕೂಡ ಸಾಮಾಜಿಕ ನ್ಯಾಯ ದೊರೆತಿಲ್ಲ, ಸಮಾನತೆ ದೊರೆತಿಲ್ಲ, ಭಾತೃತ್ವ ಇಲ್ಲವೇ ಇಲ್ಲ. ಆದರೆ ಗೌತಮ ಬುದ್ಧನ 3 ಮುಖ್ಯ ಸೂಕ್ತಿಗಳು, ಅಂಶಗಳು ಏನಂದರೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ಇದಿಲ್ಲ ಅಂದರೆ ಇಡೀ ದೇಶ ಶಾಂತಿಯಿಂದ ಸಮಾನತೆಯಿಂದ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಫ್ರೆಂಚ್ ಕ್ರಾಂತಿ ನಡೆದಾಗ ಅಲ್ಲಿ ಸಹೋದರತೆ, ಸಮಾನತೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಂತಹ ಮಹಾಕ್ರಾಂತಿ ಇಡೀ ಜಗತ್ತಿನ ಸ್ವಾಗತ ದೊರೆಯಿತು. ಇವತ್ತು ಇಲ್ಲಿ ಬುದ್ಧನ ನಾಡಲ್ಲಿ, ನಮ್ಮ ನಾಡಲ್ಲಿ ಹುಟ್ಟಂತಹ ಬುದ್ಧ, ಈ ನೆಲದಂತೆ ಹುಟ್ಟಂಥ ಬುದ್ಧನ ಧರ್ಮ ಈ ನಾಡಿನಲ್ಲಿ ಇಲ್ಲದಂಗಾಗಿದೆ. ಇದು ಇಲ್ದಂಗೆ ಮಾಡೋದಕ್ಕೆ ಅನೇಕ ದಾಳಿಗಳು ಬೌದ್ಧ ಧರ್ಮದ ಮೇಲೆ ನಡೀತದೆ. ಆರ್ಯರು ಯುರೇಷ್ಯಾದಿಂದ ಬಂದಂತಹ, ಮಧ್ಯ ಏಷ್ಯಾದಿಂದ ಬಂದಂತಹ ಈ ದೇಶದ ಪರಕೀಯ ಆರ್ಯರೇನಿದ್ದಾರೆ ಅವ್ರದ್ದು 1800ರಲ್ಲಿ, ಕ್ರಿಸ್ತಪೂರ್ವ 1800ರಲ್ಲಿ ಈ ದೇಶಕ್ಕೆ ಬರ್ತಾರೆ. ಖೈಬರ್ ಕಣಿವೆಯ ಮೂಲಕ ದನ ಮೇಯಿಸ್ಕೊಂಡು ಬಂದಂಥವರು ಹಿಂದೂ ಬಯಲಿನ ಮಹಾ ವೈಜ್ಞಾನಿಕ ಮತ್ತು ಸ್ವಚ್ಛಂದವಾದ ಶೂದ್ರರ ಅಥವಾ ಅಸ್ಪೃಶ್ಯರ ನಾಗರಿಕತೆಯ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ ಬೌದ್ಧ ಧರ್ಮವನ್ನು ನಾಶ ಮಾಡ್ತಾರೆ. ಬಿಕ್ಕುಗಳ ತಲೆ ಕಡ್ದವ್ರಿಗೆ 100 ಚಿನ್ನದ ನಾಣ್ಯಗಳು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಬುದ್ಧನ ಪ್ರತಿಮೆಗಳ ಮೇಲೆ ಮೂತ್ರವನ್ನು ಮಾಡಿಸೋ ನಾವು ನೀವು ಕಂಡಂಗೆ ಬುದ್ಧ ಧರ್ಮ ಇಡೀ ವಿಶ್ವದಲ್ಲೇ ದೊಡ್ಡ ಧರ್ಮ ಮತ್ತೆ ಹಳೆಯ ಧರ್ಮ. ಇವತ್ತು ವಿಶ್ವದಲ್ಲೇ ಒಂದು ದೊಡ್ಡ ಧರ್ಮ, ಈ ಒಂದು ಬುದ್ಧ ಧರ್ಮ ಪ್ರಾಚೀನ ಕಾಲದ ಧರ್ಮ. ಈ ಧರ್ಮವನ್ನ ಮೊಹಮ್ಮದ್ ಪೈಗಂಬರ್ 7ನೇ ಶತಮಾನದಲ್ಲಿ ಬರ್ತಾರೆ, ಜೈನರು 6ನೇ ಶತಮಾನದಲ್ಲಿ ಬರ್ತಾರೆ. ಬುದ್ಧ ಧರ್ಮ ಕ್ರಿಸ್ತ ಹುಟ್ಟೋಕ್ಕಿಂತ 2,500 ವರ್ಷಗಳ ಹಿಂದೆ ಬುದ್ಧ ಧರ್ಮ ಇದೆ. ಏನಾಗಿದೆ ನೋಡಿ ಮೈಕ್ ಯಾಕೆ. ಮಹೇಂದ್ರ ಇವರು ಶ್ರೀಲಂಕಾಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ಇದೇ ಭೀಮಾ ನದಿ ಶಾಪುರ್ ಮೇಲೆ ನಾಶಿ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಸುಮ್ಮನೆ ಕೂತಿದ್ದೇವೆ ಅನ್ನೋ ಸಲುವಾಗಿ ಅವ್ರು ಏನು ನಡೆದಿದೆ. ಆದರೆ ಇವತ್ತು ಆಕಾಶ್ ಲಾಮಾ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಲೆವೆಲ್ದಾಗ ನಡೆದಿರ್ತಕ್ಕಂಥ ಹೋರಾಟ, ನಮ್ಮ ಕರ್ನಾಟಕದಲ್ಲಿ ವೆಂಕಟಸ್ವಾಮಿ ಅವರು ನಡೆದಿರ್ತಕ್ಕಂಥ ಹೋರಾಟ, ಇದು ಬಹುಶಃ ನಾವೆಲ್ಲರೂ ಕೂಡ ಸುಮ್ಮನೆ ಕೂತಿರೋದು ಹಾಗೆ ಮುಂದುವರಿತದೆ. ಆ ಕಾರಣಕ್ಕಾಗಿ ನಾವು ಯಾರು ಇವತ್ತು ಸುಮ್ಮನೆ ಕೊಡಲಾದ್ರೆ ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು, ರಾಷ್ಟ್ರ ಮಟ್ಟಕ್ಕೆ ನಡೀತಕ್ಕಂಥ ಹೋರಾಟ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಹೋರಾಟ ಚಾಲನೆ ಕೊಡಬೇಕಾಗ್ತದೆ ಅಂತಕ್ಕಂಥ ಸಂದರ್ಭ ಇವತ್ತು ಅವರು ಪ್ರಸ್ತಾವದಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಭಾಗದಲ್ಲಿ ತನು ಮನ ಧನದಿಂದ ಈ ಹೋರಾಟಕ್ಕೆ ಕೈಗೂಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅವರು ಬಾಬಾ ಸಾಹೇಬರು ಹಗಲು ರಾತ್ರಿ ಅಲ್ಲದೆ ನಮ್ಮ ಪರವಾಗಿ ಎಷ್ಟು ದುಡ್ದಿದ್ರು, ನಾವೆಲ್ಲ ಮಾತಾಡ್ತಾ ಇದ್ದು ಬರೀ. ಆದ್ರೆ ನಾವು ಕೃತಿ ರೂಪಕ್ಕೆ ತರ್ತಾ ಇಲ್ಲ. ಸತ್ತಾಗ ಮಾತ್ರ ಬೌದ್ಧ ಧರ್ಮ ಬೇಕು, ಮದುವೆಗಳು ಮಾತ್ರ ಬೌದ್ಧ ಧರ್ಮ ಬೇಕು ಹೇಳಿದ್ರು. ನನ್ನ ಜನ ಒಬ್ಬರೇ ಇಬ್ಬರೇ MP ಇದ್ದಾರನಪ್ಪ ಸಾಕಾಗಲ್ಲ, ಅಲ್ಲಿ ಮೆಜಾರಿಟಿ ಬೇಕು ಪ್ರತಿಯೊಂದಕ್ಕೆಲ್ಲ ಕಾನೂನುಬದ್ಧವಾಗಿ. ಅದಕ್ಕೆ ಇವ್ರು ಹೇಳ್ದಂಗೆ ಈ ಹೋರಾಟಗಾರರು ಏನಿದ್ದೀರಿ, ಬಂತೀಜೋರು ಏನಿದ್ದಾರೆ, ನಾವು ಇದಕ್ಕೇನಪ್ಪ ಈ ಹೋರಾಟಕ್ಕೇನಪ್ಪ ಚೈತನ್ಯ ಕೊಡಬೇಕು. ಗುಲ್ಬರ್ಗನಲ್ಲಿ ಲಕ್ಷ ಜನ ಹೋಗಲಿ, ನಮ್ಮ ಜನ ಹೋರಾಟ ಸಾಗರಕ್ಕೆ ಸಾವಿರಾರು ನದಿಗಳು ಹೋದಾಗ ಆಟೋಮೆಟಿಕ್ ಬದಲಾವಣೆ ಆಗ್ತದೆ. ನಾವು ಅವ್ರ ಬದಲು ಯಾವ ಸ್ವಾರ್ಥವನ್ನಿಲ್ಲದೇನೆ ಇದಕ್ಕೆ ಈ ಸಂಘಟನೆ ಕಟ್ತಾ ಇದ್ದಾರ. ಆ ಸಂಘಟನೆ ಅವ್ರು ಮಾಡೋದು ಅಲ್ಲಿ ಬಿಹಾರದಲ್ಲಿ ಏನು ನಡೆದಿದೆ ಅನ್ಯಾಯ, ಬಿಹಾರದಲ್ಲೇ ಎಲ್ಲ ಹುಟ್ಟೋದು, ಅಲ್ಲೇ ಹುಟ್ಟಿದ್ದು, ಅಲ್ಲೇ ಆಶ್ರಮ ಅವ್ರದ್ದು, ಗಾಂಧಿ ಆಶ್ರಮಲ್ಲೇ, ಎಲ್ಲ ಆಶ್ರಮಲ್ಲೇ
ಅದು ಬುದ್ಧಗಯ ಒಂದು ನಮ್ಗೆ ಬಿಡ್ತಾ ಇಲ್ಲ ಇವರು. ಎಷ್ಟು ಇವು ಹೇಳಿದಾಗ 4 ಜನ ಅವ್ರ ಮೆಜಾರಿಟಿ ಬರ್ತಲ್ಲ, ಮೆಜಾರಿಟಿ ಬಂದಾಗ ಏನಪ್ಪ ಡೆಪ್ಟಿ ಕಮಿಷನರ್ ಅವ್ರ ಕಡೆ ಹ್ಞೂ ಅಂತಾರೆ ಅವ್ರು. ಹೀಗೆ ಕಾನೂನು ಹಿಂಗೆ ಭಾಳ ದೊಡ್ಡ ವಿಷಯ ಅದ. ಈಗ ನನ್ನ ಕೋರ್ಟ್ನಲ್ಲಿ ಕೆಲಸ ಮಾಡಿರ್ತಾ ನಮ್ಮ ವೆಂಕಮ್ಮನವರು, ನೀವೆಲ್ಲ ಏನು ಎಲ್ಲ ಕಡೆಯಿಂದ ಬಂದಿರಿ, ಜಿಲ್ಲೆಯಿಂದ ಎಲ್ಲ ಬಂದಿರಲ್ಲ, ವೆಂಕಟಸ್ವಾಮಿ ಅವರಿಗೆ ನಾವು ಯಾವುದೇ ಪಾರ್ಟಿ ಪಕ್ಷಗಳನ್ನು ಬಿಟ್ಟು ಎನ್ ಸ್ವಾಮಿಯವರು ಮೂರ್ತಿ ಅವರು, ವೆಂಕಟಸ್ವಾಮಿ ಅವರು ಮತ್ತು ಮಿಲಿಂದ್ ಗುರೂಜಿ ಪಾಪ ಭಾಳ ನಾನು ಬಸವ ಕಲ್ಯಾಣದಿಂದ ನೋಡ್ತಾ ಇದ್ದೀನಿ ಅವರಿಗೆಲ್ಲ, ಅವ್ರದ್ದೆಲ್ಲ ನೋಡಿ ಭೇಟಿಯಾಗೋದಾಯ್ತಲ್ಲ. ಅದಕ್ಕಿಂತ ಕೆಳಗೆ ಕುಂತವ್ರು ಏನಿದ್ರಿ ನೀವು ಭಾಳ ಮುಖ್ಯರ ಜೊತೆಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಸಂಗನಕಲ್ ಸುಟ್ಟಾಗ 1 ತಿಂಗಳ ಒಂದು ಪ್ರವಾಸ ಅಲ್ಲಿ ಹಾಕಿದ್ರು. ಆ ಸಮಯದಲ್ಲಿ ನಾನು ಸರ್ವಿಸ್ನಲ್ಲಿ ಇದ್ದರೂ ಕೂಡ ಅದರ ಜೊತೆಯಲ್ಲಿ ಸಮಾಜದ ಚಿಂತನೆಗೋಸ್ಕರವಾಗಿ ನಾನು ಹೋರಾಟದಲ್ಲಿ ತೊಡಗಿಸ್ಕೊಂಡವಳು. ಆಗ್ಲಿಂದನೇ ದಲಿತ ಕವಿ ಸಿದ್ಧಲಿಂಗಯ್ಯವರ ಪ್ರಭಾವದಿಂದ ನಾನು ಸಾಹಿತಿ ಆಗಿ ನಾನು ರಚನೆಗೊಂಡಿದ್ದು ಕೂಡ, ಅವರ ಕವನಗಳನ್ನು ಓದಿ ಕೂಡ ನಾನು ಅವರಿಗೆ ತುಂಬ ಆತ್ಮೀಯಳಾಗಿ ಈಗಲೂ ಕೂಡ ಅವರನ್ನು ಸ್ಮರಿಸಿಕೊಳ್ತೇನೆ. ಯಾಕೆ ಅಂತಂದರೆ ನಮಗೆ ಮಾರ್ಗದರ್ಶಕರು ಯಾರಾಗ್ತಾರೋ ಅವ್ರನ್ನ ಯಾವತ್ತೂ ಕೂಡ ಮರಿಬಾರ್ದು. ಅದೇ ರೀತಿಯಾಗಿ ಈ ಸಿದ್ಧಾರ್ಥ ಯಾವುದೇ ಸಾಮ್ರಾಜ್ಯದ ಒಂದು ಹೆಸರಿಗಾಗಿ ಬಿಟ್ಟು ಹೋದವರಲ್ಲ ಶಾಕ್ಯ ರಾಜ್ಯವನ್ನು. ನಮ್ಮ ಜನಗಳ ನಡುವೆ ಹರಿಯುತ್ತಿದ್ದ ನದಿಯ ನೀರಿನ ತಂಟೆಗೋಸ್ಕರವಾಗಿ ಅಲ್ಲಿ ಒಂದು ಪಂಚಾಯಿತಿ ಏರ್ಪಟ್ಟಾಗ ಅಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಅಥವಾ ಈ ರಾಜ್ಯವನ್ನು ತೊರೆದು ಹೋಗಬೇಕು ಅನ್ನುವ ಒಂದು ಪಂಚಾಯಿತಿಯ ನಿರ್ಣಯದ ಮೇರೆಗೆ ಆಯಿತು, ನೀವೇನು ಶಿಕ್ಷೆ ಕೊಡ್ತೀರಿ ಅದನ್ನು ಅನುಭವಿಸ್ತೀನಿ ಅಂತೇಳ್ಬಿಟ್ಟು ಶಾಕ್ಯ ರಾಜ್ಯವನ್ನು ತೊರೆದು ಆ ಶಿಕ್ಷೆಯನ್ನು ಮನೆಗೆ ಬಂದು ಹೇಳ್ತಾರೆ, ಯಶೋಧರಿಗೆ ಹೇಳ್ತಾರೆ, ನೋಡು ಯಶೋಧ ನನಗೆ ಈ ಥರ ಶಿಕ್ಷೆ ಆಯಿತು. ಆಗ ಯಶೋಧ ಹೇಳ್ತಾಳೆ, ಗೊತ್ತಾಯಿತು ನಮಗೆ, ನಿಮಗಿಂತ ಮುಂಚಿತವಾಗಿಯೇ ವಿಷಯ ಗೊತ್ತಾಯಿತು, ಹೆದರೇ ಬೇಡ, ಹೋಗು ನೀ ಹೋಗು. ನಾನು ಈ ಕಂದ ಏನು ರಾಹುಲ ಕಂದನನ್ನು ಮತ್ತು ವೃದ್ಧ ತಂದೆ ತಾಯಿಗಳನ್ನು ಈ ರಾಜ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲೆ ಇರಲಿ ಅಂಥೇಳ್ಬಿಟ್ಟು ಯಶೋಧರೆ ಹೇಳಿ ಸಿದ್ಧಾರ್ಥನಿಗೆ ಕಳಿಸಿಕೊಟ್ಟಿದ್ದಕ್ಕೆ ಇವತ್ತು ಬುದ್ಧನಾದ. ಹಾಗಾಗಿ ನಮ್ಮ ಇಲ್ಲಿರ್ತಕ್ಕಂಥ ಸಹೋದರರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಯಜಮಾನಿಯರನ್ನು ಕರ್ಕೊಂಡು ಬಂದರೆ, ಬುದ್ಧ ಅವತ್ತಿಗೆ ನಮಗೆ ಸಮಾನತೆ ಕೊಟ್ಟಿದ್ದಾರೆ. 500 ಜನದ ಒಂದು ಆಶ್ರಮವನ್ನು ತೆಗೆದು ಅಲ್ಲಿ ನಮಗೆಲ್ಲ ಸಮಾನತೆ ಕೊಟ್ಟಂಥ ಪ್ರಥಮ ಬುದ್ಧ ಗುರು. ಹಾಗಾಗಿ ನೀವು ಕೂಡ ಅದೇ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ನಾನಾದರೂ ಕೇಳ್ತಾ, ಇಂಥ ಸಮಯ ಸಮಾರಂಭಗಳಿಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮೊದಲು ಪರಿವರ್ತನೆ ಮಾಡಿರಿ. ಯಾಕೆ ಅಂದರೆ ನೀವೆಲ್ಲರೂ ಬುದ್ಧಿಜಮಿಗೆ ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಮತ್ತು ದುರ್ಗಿ ಪೂಜೆ ಮಾಡ್ತಾರೆ, ಕುಂಭ ಮಾಡ್ತಾರೆ, ಪ್ರಾಣಿ ಬಲಿ ಕೊಡ್ತಾರೆ. ಇವೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ಅವೆಲ್ಲವೂ ಕೂಡ ನಮಗೆ ಕಣ್ಣಿಗೆ ಕಾಣಲಾರದಂಥ ಕಾರ್ಯಕ್ರಮಗಳನ್ನು ನಡೀತವೆ. ನೀವು ಹೇಳಬೇಕು ಅವರಿಗೆ, ಇದರಲ್ಲಿ ಏನೂ ಇಲ್ಲ, ಇಂಥ ಮೌಢ್ಯತೆಗೆ ನೀವು ಹೋಗಬೇಡಿ, ಆಹಾರದ ನಿಷೇಧ ನಮ್ಮ ಬುದ್ಧಿಸಮ್ನಲ್ಲಿಲ್ಲ, ನೀವೇನು ಬೇಕಾದ್ರೆ ತಿನ್ಬೋದು, ಏನು ಬೇಕಾದ್ರೆ ಉಣ್ಬೋದು. ಆದರೆ ನಮಗೆ ಕೊಟ್ಟಿರೋದು ಬುದ್ಧ ಏನು ಕೊಟ್ಟಿದ್ದಾನೆ? ಸಮತೆ, ಪ್ರೀತಿ, ಕರುಣೆ, ಮೈತ್ರಿ. ಈ ಒಂದು ತತ್ವ ಸಿದ್ಧಾಂತಗಳನ್ನು ಕೊಟ್ಟಿರಬೇಕಾದ್ರೆ ಸಮಾನರಾಗಿ ನಾವು ಜೀವನ ಮಾಡಬೇಕು, ಶಾಂತಿಯಿಂದ. बुद्ध का तत्व प्रचार हुआ, भारत भर प्रचार हुआ। ये भारत बौद्धों का है, हम सब उनके वंशज हैं। पहले भी बौद्ध थे, आज भी बौद्ध है, कल भी रहेंगे। इसलिए लड़ना है किसके साथ? जो जातिवाद करके हमारे देश को कमजोर बनाया, चातुर्वर्ण का ज्ञान फैलाकर हमारे देश को गुलाम बनाया, ऐसे लोगों को इस देश के अंदर रहने का कोई अधिकार नहीं है। मुझे बुला लिए थे, मैं बुद्ध गया में उनके आंदोलन में भाग लिया था। मैं एक सीनियर में आता हूँ, मैं आपको विनती करता हूँ भाइयों, अपना समय बहुत कीमती है। केवल बुद्धा की जय जयकार, बाबा की जय जयकार करके समय गंवाना नहीं है। हम जाति भेद को मिटाने वाले लोग सब एक होकर हम बौद्ध विहार को, बुद्ध विहार मुक्ति आंदोलन को कामयाब बनाएंगे, ऐसे मैं आपको विनती करता हूं। और आप सब आकर यहाँ पर हमारे गुलबर्गा डिवीजन को आकर हमारे आंदोलन को सहकार्य किए। फिर वो मैसूर के भी कुछ भाई, बौद्ध भाई यहाँ पर आए हैं, बेंगलुरु से आए हैं, हैदराबाद से आए हैं, बेलगाम से आए हैं, बल्लारी से आए हैं। सभी को मैं बधाई भी देता हूँ और हमारे गुलबर्गा डिवीजन से स्वागत करते हुए मेरे 2 शब्द। ಅದರಲ್ಲೇ ಇಡೀ ದೇಶದಲ್ಲಿ ಆಗಲಿ ಅಥವಾ ಇಡೀ
ಪ್ರಪಂಚದಲ್ಲಿ ಹೋಗ್ಬಿಟ್ಟು ಅವರು ಒಂದು ಹಣವನ್ನು ಸಂಗ್ರಹಿಸಿ ಮಾಡಿ ಅದನ್ನು ರಿನೋವೇಷನ್ ಮಾಡ್ತಾರೆ. ಯಾವುದೋ ಬೌದ್ಧ ವಿಹಾರ ಮಹಾಬೋಧಿ ಬೌದ್ಧ ವಿಹಾರ ಬೋಧಗಯ ಅದು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯನ್ನು ಅವ್ರು ಮಾಡ್ತಾರೆ. ಅವ್ರ ಮನುಷ್ಯನಲ್ಲಿ ಅವಾಗ ಏನಾಗುತ್ತೆ ಅಂದರೆ, ಮೊದಲು ಈ ಮಹಾಬೋಧಿ ಮಹಾವೀರವನ್ನು ಮಹಾಂತ ಕೈಯಲ್ಲಿ ಇತ್ತು. ಈ BT ಆ್ಯಕ್ಟ್ ಏನಿದೆಯಲ್ಲ, ಬೋಧಗಯ ಟೆಂಪಲ್ ಆ್ಯಕ್ಟ್, ಅದಕ್ಕಿಂತ ಮುಂಚೆನೆ ಮಹಾಂತ ಕೈಯಲ್ಲಿ ಇತ್ತದು. ಮಹಾಂತ ಅಂದರೆ ಪಂಡಿತಗಳು, ಬ್ರಾಹ್ಮಣ ಪಂಡಿತಗಳು. ಅವರು ಇದು ಬಿಡ್ಲಾಕ್ ರೆಡಿ ಆಗ್ತಿರಲಿಲ್ಲ. ಅವರು ಏನು ಮಾಡಿದ್ರು, ನಿಮಗೆ ಗೊತ್ತಿದೆ, ಅಮೇರಿಕಾಗ ಹೋದ ಮೇಲೆ ಅವರು ಈ ಪ್ರಶ್ನೆಯನ್ನು ಅಲ್ಲಿ ಮಂಡಿಸ್ತಾರೆ. ಅಮೇರಿಕ ಯಾವಾಗ ಹೋಗ್ತಾರೆ, ಈ ವರ್ಲ್ಡ್ ರಿಲಿಜಿಯಸ್ ಒಂದು ಕಾನ್ಫರೆನ್ಸ್ ಆಗುತ್ತೆ. ಆ ಕಾನ್ಫರೆನ್ಸ್ನಲ್ಲಿ ಅವರು ಈ ಪ್ರಸ್ತಾಪನೆ ಮಾಡ್ತಾರೆ, ಈ ಮಹಾಬೋಧಿ ಬೌದ್ಧ ವಿಹಾರ ಏನಿದೆಯಲ್ಲ ಬುದ್ಧರಿಗೆ ಸೇರಿಸಬೇಕು ಅಂತ ಅಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಆವಾಗ ಇಡೀ ಪ್ರಪಂಚದಲ್ಲಿ ಇದರ ಬಗ್ಗೆ ಜನರಿಗೆ ಅರಿವೆ ಆಗಿಬಿಡ್ತದೆ. ಅರಿವೆ ಆದಮೇಲೆ ಈ ಜಪಾನ್ನವರು ಆವಾಗ 1931 ಭಾರತ ವಿಶ್ವ ವಿದ್ಯುಯನ್ನು ನಡೀತಾ ಇತ್ತು. ಅವರು ಜಪಾನ್ನಲ್ಲಿ ಅಲಯನ್ಸ್ನಲ್ಲಿದ್ದಾಗ ಬ್ರಿಟಿಷ್ ಗೌರ್ಮೆಂಟ್ನಾಗೆ ಅವರಿಗೆ ಒಂದು ಇದು ಮಾಡ್ತಾರೆ, ಪ್ರಸ್ತಾಪನೆ ಇದು ಮಾಡ್ತಾರೆ, ಇದು ಬೌದ್ಧರ ಇದು ಸ್ಥಳ ಇದೆ, ಅದನ್ನು ಅವರಿಗೆ ಕೊಡಬೇಕಂತ ಹೇಳಿದಾಗ ಜಪಾನ್ ಗೌರ್ಮೆಂಟ್ನವರು, ಅವರು ಬ್ರಿಟಿಷ್ನವರು ಅದಕ್ಕೆ ಒಪ್ಪೋದಿಲ್ಲ. ಇದು ಅದರದ್ದು ಒಂದು ಇತಿಹಾಸನೂ ಇದೆ. ಅದು ಆದಮೇಲೆ ನಮ್ಮ ದೇಶದಲ್ಲಿ ಈ ರಾಜಕೀಯ ಬಡಾವಣೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಂತೆ. ಆವಾಗ